ಸಿದ್ದಾಪುರದ ವಸಂತ್ ನಾಯಕ್ ಕೊಲೆ ಪ್ರಕರಣ ಸಂಬಂಧ ಕೊಲೆಯಾದ ವಸಂತ್ ನಾಯಕ್ ಕುಟುಂಬಸ್ಥರು ಸುಚಿತ್ರಾ ವಿರುದ್ಧ ಆಕ್ರೋಶದ ಮಾತುಗಳನ್ನು ಆಡಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ ಅವರು, ಮದುವೆಗೆ ಮುಂಚೆನೇ ಮಹೇಶ್ ನಾಯಕ್ನಿಂದ ಸುಚಿತ್ರಾ ಗರ್ಭಿಣಿ ಆಗಿತ್ತು. ಬಳಿಕ ಮದುವೆ ಮಾಡ್ಕೊಂಡು ಬಂದರು. ನಂತರ ಅವರಿಗೆ ಊರಲ್ಲಿ ಮನೆ ಮಾಡಿ ಆಸ್ತಿ ಮಾಡಿ ಕೊಡಲಾಗಿತ್ತು. ಯಾವ ಕಾರ್ಯಕ್ರಮದಲ್ಲೂ ಅವರು ಭಾಗಿಯಾಗ್ತಿರ್ಲಿಲ್ಲ. ಸುಚಿತ್ರಾ ಬಿಟ್ಟು ಹೋದ್ಮೇಲೆ ಸುಚಿತ್ರಾಳ ವರ್ತನೆ ನೋಡಿ ವಸಂತ್ ನಾಯಕ್ ರೋಸ್ ಹೋಗಿದ್ದ. ಈಗ ನನ್ನ ಮಗನ ಸಾವಿಗೆ ಕಾರಣನಾದ ಕಮಲಾಕರ ಮತ್ತು ಸುಚಿತ್ರಾ ಜೈಲಿನಿಂದ ಹೊರಗೆ ಬರಲೇಬಾರದು ಅಂತ ವಸಂತ್ ನಾಯಕ್ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಅವರು ಪ್ರಿಪ್ರೇಷನ್ ಸಾಯಿಸ್ಬೇಕು, ಮಗಳನ್ನ ಸಾಯಿಸ್ಬೇಕು, ಎಲ್ಲರನ್ನೂ ಸಾಯಿಸ್ಬೇಕಂತಾನೆ ಬಂದಿದ್ದು. ಇದೊಂದು ಮನೆ ಮಠ ಚಂದ ಮಾಡ್ಕಿದ್ದೇವಂದ್ರೆ ಎಲ್ಲ ಸಾಲದ ಮೇಲೆ ನಮಗೆ ಅವ್ರ ಕಡೆಯಿಂದ ಪರಿಹಾರ ಬೇಕು. ನನ್ನ ಗಂಡ ಅಮಾಯಕನ್ನ ತಮ್ಮ ಕರುಣೆ ತೋರಿಸುವಂತು ತನ್ನ ಹಾಕಿದವನಿಗೆ ಅವನ್ನ ಕೊಲೆ ಮಾಡಿ ಸಾಯ್ತೇನೆ ಅನ್ನೋದು ಕನಸನೇ ಗೊತ್ತಿಲ್ಲ. ನಮ್ಮ ಮನೆಯವ್ರ ಕಬಡ್ಡಿ ಪ್ಲೇಯರು ಅಂತ ಮನುಷ್ಯನ ಮೋಸದಿಂದ ಕೊಂದು ಹೋಗ್ಯಾರೆ. ಅವ್ರಿಗೆ ಕಠಿಣ ಶಿಕ್ಷೆ ಅಂದ್ರೆ ಈ 14 ವರ್ಷದ ಶಿಕ್ಷೆ ಅಲ್ಲ, ಅವ್ರ ಜೀವನ ಪರ್ಯಂತ ಹೊರಗೆ ಬರಬಾರ್ದು. ಅವರೇ ಲವ್ ಮಾಡಿ ಮದುವೆ ಅಕ್ಕಿ 3-4 ತಿಂಗಳು ಗರ್ಭಿಣಿ ಇದ್ಲು. ಎಲ್ಲಾ ದೇವಸ್ಥಾನಕ್ಕೂ ಮದುವೆ ಅಕ್ಕಿ ಬಂದು ಅಲ್ಲಿ ಅವ ಅಪ್ಪನ ಮನೆಗೆ ಆಳು ಉಳಿದ್ಲು. ಅವ್ನು ಬೆಂಗಳೂರಿಗೆ ಹೋಗೋದು ಮಾಡ್ದೆ. ಇವನು ಪಾಲಿಗೆ ಹೋದ್ಲ, ಅದೇ ಪಾಮಜ ಅಂತಲ್ಲ, ಅವನ ಸಂಗಡ ಉಳಿದ್ರು. ನಾವು ಹೋಗ ಮಗ ಎಂತದ್ದು ವಿಚಾರ ಮಾಡ ಅಂದ್ರ ಅವ ಹೆದ್ರವ. ನಾನು ಪೊಲೀಸರು ಅವಳ ಪಾಡಿಗಳು ಇದ್ದಾಳೆ, ನೀ ಹೋಗು ಅಂತಾರೆ. ಅವ್ವ ನಾ ಎಂತ ಹೋಗ್ಲಿ, ನನ್ನ ಹೋದ ಒಳಗ್ ಹಾಕ್ತಾರೆ, ನನ್ನ ಹೊಡಿತಾರೆ ಅನ್ನವ. ಅಯ್ಯೋ ದೇವ್ರೆ, ಕಠಿಣ ಶಿಕ್ಷೆ ಆಗದೆ ಅವ್ರಿಗೆ. 4-5 ವರ್ಷ ಬಿಡ್ತಾರೆ. ಅವ್ರು ಇಲ್ಲಿ ಬಿಡಕ್ಕೆ ಬಿಡ್ಬಾರ್ದು, ಇಲ್ಲೇ ಇರ್ಬೇಕು. ಹಂಗ ಒಟ್ಟು ಅವ್ರು ಎಷ್ಟು ಜನ ಸಿಕ್ಕಿರೋ ಒಟ್ಟು ಅವ್ರು ಯಾರನ್ನೂ ಬಿಡ್ಬಾರ್ದು ಸರ್. ಅದು ಬಿಟ್ಟರೆ ನಮ್ಮ ಮುಂದಿನ ನಮ್ಗೆ ದಾರಿ ಯಾರೂ ಇಲ್ಲ. ಎಂತ ಮಾತಾಡೋಕ್ಲೈತೆ ಅವ್ರ ಅಪ್ಪ ಯಾರು ನಮ್ಗೆ ಗೊತ್ತಿಲ್ಲ. ಊರೋಗನಾದ್ರು ಅವ್ರ ವಿಷಯ ನಮ್ಗೆ ಎಂತ ಗೊತ್ತಿಲ್ಲ. ಅವರು ಪ್ರಿಪ್ರೇ ಸುಚಿತ್ರಾ ಅಂದ್ರೆ ಭಯ ಆಗುತ್ತೆ. ಅವಳ ವರ್ತನೆಗೆ ಕಾನೂನು ವ್ಯವಸ್ಥೆಯೇ ಕಾರಣ ಅಂತ ಊರಿನ ಜನರು ಹೇಳ್ತಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ ಸ್ಥಳೀಯರು, ಪೊಲೀಸರು ಅವಳಿಗೆ ಆರಂಭದಲ್ಲೇ ಹೆಡೆಮುರಿ ಕಟ್ಟಿದ್ರೆ ಇವತ್ತು ಈ ರೀತಿ ಆಗ್ತಾ ಇರಲಿಲ್ಲ. ಸುಚಿತ್ರಾ ಪೊಲೀಸರಿಗೂ ಬಿಟ್ಟಿಲ್ಲ, ಅವರಿಗೂ ಆವಾಜ್ ಹಾಕ್ತಾ ಇದ್ಲು. 10 ಪುರುಷರ ಜೊತೆ ಮೋಜು ಮಸ್ತಿ ಮಾಡಿದ್ದಾಳೆ. ಆ ಕಮಲಾಕರ ಕೂಡ ಸರಿಯಲ್ಲ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ. ಸುಚಿತ್ರನ ಮದುವೆಯಾಗಿ 17 ವರ್ಷ ಹತ್ರ ಆಯ್ತು. ನನ್ಗೆ ಗೊತ್ತಿರ್ತಾ ಒಂದು 15 ವರ್ಷದಿಂದ ಅವಳು ನೋಡ್ರಿ ಭಯ ಆಗತ್ತೆ ನಮ್ಗೆ. ಕಳ್ಳ ಸ್ವಾಮಿ ನೋಡ್ರಿ, ಕಳ್ಳ ಸ್ವಾಮಿಯಿಂದ ಮತ್ತು ಅವಳು ಬಲಪಟ್ಟು ಅವಳು ಅವ್ನ ದುಡ್ಡು ನೋಡಿ ಅವನು ಮುಟ್ಕೊಳಕ್ಬೇಕು. ಅವ್ನ ದುಡ್ಡು ಎಷ್ಟೈತಿ, ಅವನ ಆಸ್ತಿ ಎಷ್ಟೈತಿ, ಅವ್ರು ಯಾರ್ಯಾರಿಗೆ ಸಿದ್ದಾಪುರಿಗೆ ಹೆಲ್ಪ್ ಮಾಡ್ತಾನೆ, ಅದನ್ನೆಲ್ಲ ನೀವು ಹಿಡಿದು ಅವನಿಗೆ ಈ ವಸತಿಗೆ ನ್ಯಾಯ ಕೊಟ್ಟರೆ ಮಾತ್ರ ನಮ್ಮ ಊರವರಿಗೆ ಒಂದು ನ್ಯಾಯ ಸಿಕ್ಕಿಂಗತ್ತೆ, ವಸತಿಗೆ ಸಿಕ್ಕಿಂಗಾಗತ್ತೆ. ಸುಚಿತ್ರ ಅವರು ಏನಿದಾರಲ್ಲ, ಅವರು ಈಗ ಪ್ರೀತಿಯಿಂದ ಮದುವೆ ಆದವರು. ಬಟ್ ಗಂಡ ದುಡಿಯಕ್ಕಾಗಿ ಜೀವನ ಮಾಡಕ್ಕಾಗಿ ಬೆಂಗಳೂರು ಹೋಗ್ತಿದ್ದ. ಅದ್ರ ಮಧ್ಯಲ್ಲೇ ಇವ್ರು ಚೆಲ್ಲಾಟ ಅಂತ ಗಂಡನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅದ್ರಲ್ಲಿ ಏನ್ ತಪ್ಪಿಲ್ಲ. ಅದರಲ್ಲಿ ನಮ್ಮೂರಲ್ಲಿ ನಡು ರಸ್ತೆಯಲ್ಲಿ ಈ ರೀತಿ ಘಟನೆ ಆಗಿದ್ದನ್ನ ತುಂಬಾ ಬೇಜಾರು ಪಡ್ತೀನಿ ನಾನು. ಸಿದ್ದಾಪುರದಲ್ಲಿ ಯಾರು ಕೂಡ ಅವಳನ್ನ ಮಾತಾಡ್ಸೋಂಗಿಲ್ಲ. ಯಾಕಂದ್ರೆ ಅವಳನ್ನ ಒಂದು ನೋಡಿದ್ರೆ ನಾನು ಗುರಾಸ್ತಿ ಅಂದ ಗಂಡಸ್ರ ಮೇಲೆ ಎರಗೋದು ಇದೆಲ್ಲ ಹಲವಾರು ಬಾರಿ ಆಗಿದೆ. ಸಾಮಾಜಿಕ ತಾಣದಲ್ಲೂ ಬಹಳಷ್ಟು ಜನರಿಗೆ ಅನ್ಯಾಯ ಆಗಿದೆ. ಅದನ್ನ ಯಾರು ಮುಂದೆ ಬರ್ತಾ ಇಲ್ಲ. ಈ ಕಳ್ಳ ಸ್ವಾಮಿ ಸಿಕ್ಕಿದ ಮೇಲೆ ಅವಳಿಗೆ ದುಡ್ಡಿನ ಬಲ ಬಂದಾದ್ಮೇಲೆ ಏನ್ ಮಾಡ್ಲಿಕ್ಕೂ ಹೆಸಲ್ಲ. ಇದೊಂದು ಮರ್ಡರ್ ಅಲ್ಲ, ಇನ್ನೂ ಹಲವಾರು ಮಾಡ್ಲಿಕ್ಕೂ ಅವಳು ಸಿದ್ಧತೆ ಮಾಡ್ಕೊಂಡಿದ್ಲು ಏನೋ. ಯಾಕಂದ್ರೆ ಮಹೇಶ್ ನಾಯ್ಕ ಅದು ಅಮಾಯಕ ಆದ ಕುಮಾರ್ ಅವರು ಈ ಗಲಾಟೆಯನ್ನು ಬಿಡಿಸ್ಲಿಕ್ಕೆ ಬಂದರೆ ಬಲಿಪಶುವಾಗಿದ್ದಾರೆ. ಸುಚಿತ್ರ ಇನ್ನು ಸಿದ್ದಾಪುರದ ವಸಂತ್ ನಾಯಕ್ ಕೊಲೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಈ ಮಧ್ಯೆ ಇವತ್ತು ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿ ಮುಗಿಯೋ ಹಿನ್ನೆಲೆ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಆರೋಪಿಗಳಿಗೆ ಮತ್ತೆ ನ್ಯಾಯಾಂಗ ಬಂಧನನೋ ಪೊಲೀಸ್ ಕಸ್ಟಡಿನೋ ಕಾದು ನೋಡಬೇಕು. ಪವರ್ ಶೇರಿಂಗ್ ಗದ್ದಲದ ಮಧ್ಯೆಯೇ ಸಿಎಂ ಸಿದ್ದರಾಮಯ್ಯ ಬಣದ ಶಾಸಕರಿಂದ ವಿದೇಶ ಪ್ರವಾಸ ಪ್ಲಾನ್ ಮಾಡಲಾಗಿದೆ. 25 ಜನ ಕಾಂಗ್ರೆಸ್ ಶಾಸಕರಿಗೆ ಫೆಬ್ರವರಿ 16ರಿಂದ ಮಾರ್ಚ್ 7ರವರೆಗೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಪ್ರವಾಸಕ್ಕೆ ಪ್ಲಾನ್ ಮಾಡಲಾಗಿದೆ. ವಿದೇಶ ಪ್ರವಾಸದ ಮೂಲಕ ಶಾಸಕರನ್ನ ಅವರ ವಿಶ್ವಾಸವನ್ನ ಗಟ್ಟಿಗೊಳಿಸಿಕೊಳ್ಳುವಲ್ಲಿ ಲೆಕ್ಕಾಚಾರ ಇದೆ. ಈಗಾಗಲೇ ಶಾಸಕರನ್ನ ವಿದೇಶ ಪ್ರವಾಸಕ್ಕೆ ಕಳುಹಿಸೋಕೆ ಸಿಎಂ ಟೀಮ್ ಸಿದ್ಧತೆಯನ್ನ ಮಾಡಿಕೊಳ್ತಿದೆ ಅಂತ ಮೂಲಗಳು ತಿಳಿಸಿವೆ. ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಟೀಮ್ಗೆ ಕೌಂಟರ್ ಆಗಿ ಡಿಕೆಶಿ ಬಣದಿಂದಲೂ ಪ್ರತಿತಂತ್ರ ರೂಪಿಸಲಾಗ್ತಾ ಇದ್ದು, ಶಾಸಕರ ರೆಸಾರ್ಟ್ ಪಾಲಿಟಿಕ್ಸ್ಗೂ ಕೂಡ ಸದ್ದಿಲ್ಲದೆ ತಂತ್ರಗಾರಿಕೆ ನಡೆದಿದೆ.
ಇನ್ನು ಪಶುಸಂಗೋಪನೆ ಇಲಾಖೆ ಸಚಿವ ವೆಂಕಟೇಶ್ ನೇತೃತ್ವದಲ್ಲಿ ಫಾರಿನ್ ಟೂರ್ ಹೋಗಲಾಗ್ತಾ ಇದ್ದು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ಗೆ 25 ಶಾಸಕರಿಗೆ ಟಿಕೆಟ್ ಬುಕ್ ಮಾಡಲಾಗಿದೆ. ಸಚಿವ ಕೆ ವೆಂಕಟೇಶ್, ಪುಟ್ಟರಂಗ ಶೆಟ್ಟಿ, ರಾಘವೇಂದ್ರ ಹಿಟ್ನಾಳ್, ಎಂಬಿ ನಾಗರಾಜ್, ಬಿಎಂ ನಾಗರಾಜ್ ಮತ್ತು ಯಶವಂತರಾಯಗೌಡ ಪಾಟೀಲ್, ಅನಿಲ್ ಚಿಕ್ಕಮಾದು, ಅಲ್ಲಮ ಪ್ರಭು ಪಾಟೀಲ್, ಬಸವನಗೌಡ ದದ್ದಲ್, ಎಆರ್ ಕೃಷ್ಣಮೂರ್ತಿ, ಬಸವನಗೌಡ ತುರವಿಹಾಳ್ ಸೇರಿದಂತೆ ಇನ್ನೂ ಹಲವು ಶಾಸಕರಿಗೆ ಫಾರಿನ್ ಟ್ರಿಪ್ ಹೋಗಲಿದ್ದಾರೆ. ಇನ್ನು ಶಾಸಕರ ವಿದೇಶ ಪ್ರವಾಸದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದು, ಅವರ ದುಡ್ಡಲ್ಲಿ ಅವ್ರು ಹೋದ್ರೆ ತಪ್ಪೇನು, ಶಾಸಕರು ಪ್ರವಾಸಕ್ಕೆ ಹೋಗೋ ವಿಚಾರ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಇದೇ ವಿಚಾರ ಆಗೋಗಿದೆ, ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಡಿಕೆ ಸುರೇಶ್ ಕೂಡ ಮಾತಾಡಿದ್ದಾರೆ ಅಂತ ಹೇಳಿದ್ರು. ಬೇಡಾನಕ್ಕಾಗತ್ತೇನ್ರಿ, ಅವರು MLAಗಳು MLCಗಳು ಫಾರಿನ್ ಟ್ರಿಪ್ಪು ಅವ್ರ ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ. ಸ್ವಂತ ದುಡ್ಡಲ್ಲಿ ಹೋದ್ರೆ ಬೇಡಾನಕ್ಕಾಗತ್ತೇನ್ರಿ, ಅವರು MLAಗಳು MLCಗಳು ಫಾರಿನ್ ಟ್ರಿಪ್ಪು ಅವ್ರ ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ. ಫಾರಿನ್ ಟೂರ್ ಹೋಗಿದ್ದು ಅದಕ್ಕೆ ಸರ್ಕಾರಿ ಅಧಿಕೃತ ಕಾರ್ಯಕ್ರಮದಲ್ಲಿ ಹೋಗಿದ್ದಾರೆ. ಈ ಡೆಲ್ಲಿಗೆ ಹೋಗಿ ಬರೋದಂತ ಇದೇನೇನು ರೂಟೀನು, ಅವರ ಕೆಲಸ ಇರ್ತದೆ, MLA ಕೆಲಸ ಇರ್ತದೆ, ಮಂತ್ರಿಗಳು ಇರ್ತದೆ, ನಾವು ಹೋಗ್ತೀವಿ. ಡೆಲ್ಲಿದು ರೂಟೀನಾಗಿ ಕೆಲಸ ಹೋಗಲೇಬೇಕು, ಹೋಗ್ತಾನೆ ಇರ್ತೀವಿ. ಸೊ ಡೆಲ್ಲಿಗೆ ಹೋದ ತಕ್ಷಣ ಅದು ಬೇರೆ ಅರ್ಥ ಕಲ್ಪಿಸೋದು ಅವಶ್ಯಕತೆ ಬರೋಲ್ಲ. ಇದ್ರೆ ಏನು ಮಾಡೋರಲ್ಲ, ಹೋಗಿ ಏನು ಮಾಡೋಲ್ಲ, ನಾವು ಮತ್ತಿಲ್ಲೇ ಬರ್ಬೇಕಾ? ಜೀರೋ ಟ್ರಾಫಿಕ್ನಾಗ ಬಂದಿರಲಾರ ಅವರು, ಓಡಿ ಬಂದಿರಲಾರ, ಹಂಗೆ ಮತ್ತಿಲ್ಲೇ ಬರ್ಬೇಕು ನಾವು. ಎಲ್ಲಾದ್ರೂ ಹೋಗಿ ಪ್ರವಾಸಕ್ಕೆ ಹೋಗಿ ಬರ್ಬೋದು ಅಷ್ಟೇ ಹೊರತಾಗಿ ಅಲ್ಲೇನು ಮಾಡ್ಲಿಕ್ಕಾಗಲ್ಲ. ಲಾಸ್ಟ್ ಟೈಮ್ BJP ಅವ್ರ ಪಾಪ ಕೋಡಿಗೆ ಓಡಿ ನೀವೆಲ್ಲ ನೋಡಿರಲ್ಲ ಸರ್, ಕ್ಯಾಮ್ರಾದಾಗೆಲ್ಲ ಹೋಯ್ತು, ಓಡಿ ಒಳಗಡೆ ಹೋದ್ರು. ಇಲ್ಲ, ನಮ್ಮಲ್ಲಿ ಆ ರೀತಿ ಇಲ್ಲ, ಆ ರೀತಿ ಅವಕಾಶ ಇಲ್ಲ, ಯಾರು ಮಾಡೋಲ್ಲ. ಯಾರು ಕರ್ಕೊಂಡು ಹೋಯ್ತಾ ಇರೋರು, ಯಾರು ಹೋಯ್ತಾ ಇರೋರು ಅನ್ನೋದು ಹೇಳ್ರಪ್ಪ. ಸುಮ್ಮನೆ ಯಾರೋ ಹೇಳಿದ್ದನ್ನ ಶಿವಕುಮಾರ್ ಮೇಲೆ ಯಾಕೆ ಹೇಳ್ತೀರಿ? DK ಶಿವಕುಮಾರ್ ಅವ್ರಿಗೂ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ವಿಚಾರವಾಗಿ ನಾನು ಭಾಳ ಸ್ಪಷ್ಟಪಡಿಸ್ತೀನಿ. ಪ್ರವಾಸ ಅವರ ವೈಯಕ್ತಿಕ ಇರ್ಬೋದು ಅಥವಾ ಬೇರೆಗಳು ಪ್ರಾಯೋಜಕ ಇರ್ಬೋದು. DK ಶಿವಕುಮಾರ್ ಅವರಿಗೆ ಪಕ್ಷದ ಅಧ್ಯಕ್ಷರಿಗೂ ಉಪಮುಖ್ಯಮಂತ್ರಿಗಳಿಗೂ ಈ ಶಾಸಕರ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದನ್ನೇನಾರ ಊಟಾಗ್ತಾ ಇದ್ದರೆ ಅದು ರಾಜಕೀಯ ದುರುದ್ದೇಶದಿಂದ ಶಿವಕುಮಾರ್ ಅವರು ಕೆಟ್ಟ ಹೆಸರು ತರಬೇಕು ಅಂತ ಕೆಲವು ನಮ್ಮ ಪಕ್ಷದವರೇ ಮಾಡ್ತಾ ಇರ್ಬೋದು. ಸಿಎಂ ಸಿದ್ದರಾಮಯ್ಯ ಕುರ್ಚಿ ಬಿಟ್ಟು ಕೊಡ್ತಾರೆ ಎಂಬ ವಿಶ್ವಾಸ ಇದೆ ಎಂಬ ಡಿಕೆ ಸುರೇಶ್ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಹೈಕಮಾಂಡ್ಗೆ ಎಲ್ಲವೂ ಗೊತ್ತು, ಹೈಕಮಾಂಡ್ ಎಲ್ಲವನ್ನ ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ಏನೇ ತೀರ್ಮಾನ ಮಾಡುತ್ತೋ ಅದರಂತೆ ನಡೆದುಕೊಳ್ಳೋನು ನಾನು. ಇದನ್ನ ಎಷ್ಟು ಸಾರಿ ಹೇಳಬೇಕು? ಹೈಕಮಾಂಡ್ ಹೇಳಿದಂತೆಯೇ ಡಿಕೆಶಿ ನಾನು ನಡೆದುಕೊಳ್ಳೋದು. ಇದನ್ನ ಯಾರು ಹೇಳಿದ್ರು ಕೂಡ ಹೋಗಿ ಅವರನ್ನೇ ಕೇಳಿ ಅಂತ ಸಿಟ್ಟಾಗಿ ಪ್ರತಿಕ್ರಿಯಿಸಿದ್ದಾರೆ. ಸ್ವಂತ ದುಡ್ಡಲ್ಲಿ ಹೋದ್ರೆ ಬೇಡಾನಕ್ಕಾಗತ್ತೇನ್ರಿ, ಅವರು MLAಗಳು MLCಗಳು ಫಾರಿನ್ ಟ್ರಿಪ್ಪು ಅವ್ರ ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ. ಕಾದು ನೋಡ್ತಾರಂತೆ ಸರ್, ನಿಮ್ಗೆ ಬಿಟ್ಕೊಡ್ತೀರಂತ ಇನ್ನೂ ವಿಶ್ವಾಸ ಇದೆ ಅಂತೆ ಸರ್. ಬೇರೆ ಏನು ಕೇಳಕ್ ಬರಲ್ಲ ನಿಮಗೆ? ಇನ್ನೇನು ಕೇಳೋದೇ ಇಲ್ವಲ್ಲ, ಬರೀ ಇದೆ. 3 ತಿಂಗಳಾಯ್ತು ಶುರು ಮಾಡಿ, ನೀವು ಕೇಳಬೇಡಿ ದಯಮಾಡಿ. ಹೈಕಮಾಂಡ್ನವ್ರಿಗೆ ಗೊತ್ತು, ಅವ್ರು ತೀರ್ಮಾನ ಮಾಡ್ತಾರೆ, ಅವ್ರ ತೀರ್ಮಾನ ಏನು ಮಾಡ್ತಾರೆ ಅದರಂತೆ ನಡ್ಕೊಳ್ಳೋದು. ನಾನು ಎಷ್ಟು ಸಾರಿ ಹೇಳೋದು ನಾನು ನಿಮಗೆ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದರಂತೆ ನಡ್ಕೊಳ್ಳೋದು. ನಾನು ನಡ್ಕೋಬೇಕು, DK ಶಿವಕುಮಾರ್ ನಡ್ಕೋಬೇಕು, ಹೈಕಮಾಂಡಿಗೆ ಬಿಟ್ಟಿದ್ದ ವಿಚಾರ. ಅದು ಬಿಟ್ಟು ನೀವು ಪದೇ ಹಾಕೊಂಡು ಇದನ್ನೇ ಕೇಳೋದು, ಬೇರೆ ಏನು ಕೇಳೋದಿಗೆ ಇಲ್ವಾ? ಇವತ್ತು ಮಾತಾಡಿದ್ರು ಸರ್ ಅವ್ರಿಗೆ, ಅದು ಅವ್ರು ಮಾರ್ಗನೇ ಕೇಳಿ, ಯಾರು ಮಾತಾಡ್ತಾರೋ ಅವ್ರನ್ನ ಕೇಳಿ. ನನ್ಗೆ ಯಾಕೆ ಕೇಳಕ್ಕೆ ಹೋಗ್ತೀನಿ? ನಾನು ಹೈಕಮಾಂಡು ಏನು ಹೇಳ್ತಾರೆ ಹಂಗೆ ಕೇಳೋದು. ರಾಜ್ಯದಲ್ಲಿ ಕುರ್ಚಿ ಫೈಟ್ ವಿಚಾರವಾಗಿ ಮಾತನಾಡಿದ ಮಾಜಿ ಸಂಸದ ಡಿಕೆ ಸುರೇಶ್, ನನಗೆ ಈಗಲೂ ಭರವಸೆ ಇದೆ, ಸಿದ್ದರಾಮಯ್ಯ ನಿಧಾನವಾದರೂ ಪರವಾಗಿಲ್ಲ, ಕೊಟ್ಟ ಮಾತನ್ನ ಉಳಿಸಿಕೊಳ್ತಾರೆ ಅನ್ನೋ ವಿಶ್ವಾಸ ಇದೆ. ಹೀಗಾಗಿ ಎಲ್ಲದಕ್ಕೂ ಕಾಲುವೆ ಉತ್ತರ ಕೊಡುತ್ತೆ ಅಂತ ಹೇಳಿದ್ದಾರೆ. ಇವತ್ತು ನನಗೆ ಭರವಸೆ ಇದೆ, ನಿಧಾನ ಆದರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಎಲ್ಲವನ್ನು ಕಾಲವೇ ಉತ್ತರಿಸುತ್ತದೆ. ನೋಡ್ರಿ, ನಾವು ಯಾವತ್ತೂ ಕೂಡ ನಮ್ಮ ಪಕ್ಷ ಡೆಲ್ಲಿಗೆ ಹೋದರೆ ನಮ್ಮ ಹೈಕಮಾಂಡ್ ನಮ್ಮ ಅವಕಾಶ ಸಿಕ್ತಾಗೆಲ್ಲ ಭೇಟಿ ಮಾಡ್ತಾನೆ ಇರ್ತೀವಿ. ಕೆಲವು ವಿಚಾರಗಳನ್ನು ಚರ್ಚೆ ಮಾಡ್ತಾನೆ.
ಇನ್ನು ಕುರ್ಚಿ ಫೈಟ್ ವಿಚಾರವಾಗಿ ದೆಹಲಿಯಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ದೆಹಲಿಯಲ್ಲಿ ನಾನು ಯಾರನ್ನೂ ಭೇಟಿ ಮಾಡಿಲ್ಲ, ಕಾಂಗ್ರೆಸ್ ಕಚೇರಿಗೆ ಹೋಗಿ ಬಂದಿದ್ದೇನೆ ಅಷ್ಟೇ. ಕಾಲವೇ ಎಲ್ಲದಕ್ಕೂ ಕೂಡ ಉತ್ತರ ಕೊಡುತ್ತೆ. ನಾವು ಮಾತನಾಡಿರೋದು ನಮಗೆ ಗೊತ್ತಿದೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಕೊಟ್ಟು ಮಾತು ಭರವಸೆ ಇದೆ ಅಂತ ಹೇಳಿದ್ದಾರೆ. ಮತ್ತೆ ನಾನು ಕಾಲ ಉತ್ತರ ಕೊಡ್ತದೆ ಅಂತ ಹೇಳಿದ್ದೀನಿ. ನಾನೇನು ನಾವೇನ್ ಮಾತಾಡಿದೀವಿ ಅನ್ನೋದು ನಮ್ಗೆ ಮಾತ್ರ ಗೊತ್ತು ಅಂತ ಹೇಳಿದೀನಿ. ಪ್ರತಿ ಬಾರಿಯೂ ಕೂಡ ಕಾಲ ಉತ್ತರ ಕೊಡುತ್ತೆ ಅಂತ ತಾವು ಹೇಳ್ತೀರಿ, ಸುರೇಶ್ ಅವರು ಹೇಳ್ತಾರೆ. ಆ ಕಾಲ ಯಾವಾಗ ಬರುತ್ತೆ ಅಂತ ಟೈಮ್ ನಾವು ಕೇಳ್ತೀನಿ. ಕೇಳಿಲ್ಲಪ್ಪ, ಇನ್ನ ಸದ್ಯ ಈ ಅಸ್ಸಾಂ ಜಂಜಾಟದಲ್ಲೇ ಇದೆ. ಅಲ್ಲ, ನಿನ್ನೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಆಗಿದ್ರಲ್ಲ, ಏನೋ ಮಾತುಕತೆ ಆಯ್ತು ಅಂತ ಹೇಳ್ತಾರೆ. ಅಸ್ಸಾಂದು ಆದ್ಮೇಲೆ ಆದ ಬಳಿಕ ಕಾಂಗ್ರೆಸ್ ಕಚೇರಿಗೆ ಹೋಗಿ ಬಂದಿದ್ದೇನೆ ಅಷ್ಟೇ. ನಾನು ಯಾರು ಭೇಟಿ ಮಾಡಿಲ್ಲ. ಪ್ರಿಯಾಂಕಾ ಅವ್ರ ಜೊತೆ ನಡೆಸಿದ್ರಿ, ಪಾರ್ಲಿಮೆಂಟ್ ಅಲ್ಲಿ ಏನೋ ಭೇಟಿ ಆಗ್ತಾರೆ ಅಂತ. ಯಾಕೆ ಸುಮ್ಮನೆ ವಿಭಿನ್ನ ರೀತಿಯಲ್ಲಿ ಬೇರೆ ಬೇರೆ ಅದೆಲ್ಲ ಯಾಕೆ ಸುಮ್ಮನೆ ಯಾಕೆ? ಸದ್ಯ ಇರಿ, ಮಾತಾಡ್ತೀನಿ. ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಹೊಸ ಕಾರಿನ ಪ್ರವೇಶವಾಗಿದೆ. ಲೆಕ್ಸಸ್ LM 350H 7 ಸೀಟರ್ ಕಾರನ್ನ ಡಿಸಿಎಂ ಡಿಕೆಶಿ ಖರೀದಿಸಿದ್ದಾರೆ. 2.8 ಕೋಟಿ ಬೆಲೆಯ ವೈಟ್ ಕಲರ್ ಕಾರನ್ನ ಕಂಪನಿಯವರು ಸದಾಶಿವನಗರದ ಡಿಸಿಎಂ ಡಿಕೆಶಿ ನಿವಾಸಕ್ಕೆ ಹೋಮ್ ಡೆಲಿವರಿ ಮಾಡಿದ್ದಾರೆ. ಕಾರನ್ನ ಡಿಕೆಶಿ ಪತ್ನಿ ಬರಮಾಡಿಕೊಂಡಿದ್ದು, ಕಾರ್ಗೆ KA 03 NZ 6666 ನಂಬರ್ ಪಡೆಯಲಾಗಿದೆ. ಇನ್ನು ಇದೇ ಬ್ರ್ಯಾಂಡ್ನ ಕಪ್ಪು ಬಣ್ಣದ ಕಾರ್ ಈಗಾಗಲೇ ನಟ ಯಶ್ ಬಳಿ ಇದೆ. ಮುಂಬೈನಲ್ಲಿ ಬಳಸ್ತಾ ಇದ್ದಾರೆ. ಪವರ್ ಶೇರಿಂಗ್ ಗದ್ದಲದ ನಡುವೆ ಸಿಎಂ ಬಜೆಟ್ ಸಭೆ ನಡೆಸಿದ್ದಾರೆ. ಇಂದು ಲೋಕೋಪಯೋಗಿ, ಸಕ್ಕರೆ, ಜವಳಿ, ಕೃಷಿ ಮಾರುಕಟ್ಟೆ, ಕೃಷಿ ಇಲಾಖೆಯ ಸಚಿವರು, ಅಧಿಕಾರಿಗಳ ಜೊತೆ ಸಭೆ ನಡೆಸುತ್ತಿದ್ದಾರೆ. ರೇಸ್ಕೋರ್ಸ್ ರಸ್ತೆಯಲ್ಲಿ ಇರುವಂತಹ ಶಕ್ತಿ ಭವನದಲ್ಲಿ ಸಭೆ ನಡೆಸ್ತಾ ಇದ್ದು, ಬಜೆಟ್ಗೆ ಪೂರ್ವ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ಕೆಎಂಎಫ್ ಚುನಾವಣಾ ರಾಜಕೀಯ ಗರಿಗೆದರಿದೆ. ಕೆಎಂಎಫ್ ಅಧ್ಯಕ್ಷ ಗಾದಿಗೆ ಡಿಕೆ ಬ್ರದರ್ಸ್ ಕಸರತ್ತು ನಡೆಸ್ತಾ ಇದ್ದಾರೆ. ಹೀಗಾಗಿ ಇವತ್ತು ದೆಹಲಿಗೆ ಡಿಕೆ ಸುರೇಶ್ ತೆರಳಲಿದ್ದು, ಅಲ್ಲಿ NDDB ವಸ್ತು ಪ್ರದರ್ಶನದಲ್ಲಿ ಭಾಗಿಯಾಗಲಿದ್ದಾರೆ. ಬಳಿಕ ಹೈಕಮಾಂಡ್ ನಾಯಕರ ಭೇಟಿಯಾಗಿ ಕೆಎಂಎಫ್ ಚುನಾವಣೆ ಕುರಿತು ಚರ್ಚೆ ನಡೆಸೋ ಸಾಧ್ಯತೆ ಇದೆ. ತಮಗೆ ಅಧ್ಯಕ್ಷ ಸ್ಥಾನ ನೀಡಬೇಕು ಅಂತ ಮನವಿ ಮಾಡಲಿದ್ದಾರೆ. ಇನ್ನು ಡಿಕೆ ಸುರೇಶ್ಗೆ ಪ್ರತಿಯಾಗಿ ರಾಘವೇಂದ್ರ ಹಿಟ್ನಾಳ್ಗೆ ಸಿಎಂ ಬಣ ಬೆಂಬಲ ಕೊಡ್ತಾ ಇದ್ದು, ಕೆಎಂಎಫ್ ಚುನಾವಣೆ ಭಾರೀ ಕುತೂಹಲ ಮೂಡಿಸಿದೆ. ಇನ್ನು ಕೆಎಂಎಫ್ ಚುನಾವಣೆ ಕುರಿತು ಮಾತನಾಡಿದ ಡಿಕೆ ಸುರೇಶ್, ನಾನು ಆಕಾಂಕ್ಷಿ ಅಲ್ಲ, ಪಕ್ಷ ತೀರ್ಮಾನ ಮುಖ್ಯ. ಅವರೇನು ತೀರ್ಮಾನ ಮಾಡ್ತಾರೋ ಅದು ಮುಖ್ಯ. ಇದರಲ್ಲಿ ಲಾಬಿ ರಾಜಕೀಯ ಮಾಡೋದಲ್ಲ, ರಾಜ್ಯದ ಹಿತ ಕಾಪಾಡೋದು ಮುಖ್ಯ ಅಂತ ಹೇಳಿದ್ದಾರೆ. ನಾನು ಆಕಾಂಕ್ಷಿ ಅಂತ ಹೇಳಲೇ ಇಲ್ವಲ್ಲ ನಿಮಗೆ. ನಾನು ಆಕಾಂಕ್ಷಿ ಅಂತ ಹೇಳಲಿಲ್ಲ, ನೀವು ಹೇಳ್ತಾ ಇದ್ದೀರಿ ನಾನು ಆಕಾಂಕ್ಷಿ ಅಲ್ಲ, ಪಕ್ಷ ಏನು ತೀರ್ಮಾನ ಮಾಡ್ತದೆ, ಸರ್ಕಾರ ಏನು ತೀರ್ಮಾನ ಮಾಡ್ತದೆ ಅದರಂತೆ ಆಗುತ್ತೆ. ನನಗೆ ಯಾರು ನೋಡಪ್ಪ, ನನಗೆ ಯಾರು ಬೆಂಬಲನೂ ಇಲ್ಲ, ಏನೂ ಇಲ್ಲ. ಅವರೆಲ್ಲ ಯಾರಿದ್ದಾರೆ, ಸರ್ಕಾರ ಏನು ತೀರ್ಮಾನ ಮಾಡ್ತದೆ, ಪಕ್ಷ ಏನು ತೀರ್ಮಾನ ಮಾಡ್ತದೆ ಅದರಂತೆ ಆಗುತ್ತೆ. ಇದರಲ್ಲಿ ಲಾಬಿ ಮಾಡೋವಂಥದ್ದು, ಇದರಲ್ಲೇನೋ ಗಿಟ್ಟಿಸ್ಕೊಳ್ಳೋ ಅಂಥದ್ದು, ಹೆಬ್ಬಳಿಕೆ ತಗೊಳ್ತಕ್ಕಂಥದ್ದು ಏನೂ ಇಲ್ಲ. ನನಗೆ ಆಸೆನೂ. ಕೆಪಿಸಿಸಿ ವತಿಯಿಂದ ಜಿಲ್ಲೆ ಮತ್ತು ತಾಲೂಕು ಘಟಕಗಳಲ್ಲಿ 100 ಕಾಂಗ್ರೆಸ್ ಭವನಗಳನ್ನು ಕಟ್ಟಲಾಗ್ತಾ ಇದೆ. ಇನ್ನು ನೂತನ ಕಟ್ಟಡದ ಶಂಕುಸ್ಥಾಪನೆ ಹಾಗೂ BLOಗಳ ಸಭೆಗೆ ರಾಹುಲ್ ಗಾಂಧಿಗೆ ಆಹ್ವಾನ ನೀಡಲಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸ್ವತಃ ರಾಹುಲ್ ಗಾಂಧಿಗೆ ಆಹ್ವಾನ ನೀಡಿದ್ದು, ಮಾರ್ಚ್ 6 ಅಥವಾ 10ರಂದು ರಾಹುಲ್ ಆಗಮಿಸೋ ಸಾಧ್ಯತೆ ಇದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧ ಸಿಐಡಿ ಅಧಿಕಾರಿಗಳಿಂದ ಭೈರತಿ ಬಸವರಾಜ್ಗೆ ತೀವ್ರ ಹುಡುಕಾಟ ನಡೆಸಲಾಗ್ತಾ ಇದೆ. ಒಂದು ವಾರದಿಂದನೇ ಯಾರ ಸಂಪರ್ಕಕ್ಕೂ ಸಿಗದೆ ಭೈರತಿ ಎಸ್ಕೇಪ್ ಆಗಿದ್ದಾರೆ. ದಿನಕ್ಕೊಂದು ಜಾಗ, ಬೇರೆ ಬೇರೆ ಫೋನ್ ನಂಬರ್ ಬಳಸ್ತಾ ಇದ್ದಾರೆ. ಈಗ ಮತ್ತೊಮ್ಮೆ ಭೈರತಿ ಬಸವರಾಜ್ಗೆ ಲುಕೌಟ್ ನೋಟಿಸ್ ಕೊಡೋಕೆ ಸಿಐಟಿ ಮುಂದಾಗಿದ್ದು, ಫೆಬ್ರವರಿ 4ರಿಂದ ಯಾರ ಸಂಪರ್ಕಕ್ಕೂ ಸಿಗದ ಭೈರತಿ ಬಸವರಾಜ್ಗಾಗಿ ಸಿಐಡಿ ತಂಡ ತೀವ್ರ ಶೋಧ ನಡೆಸ್ತಾ ಇದೆ. ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟಲ್ಲಿ. ಸೊ ಅದರಿಂದ ಅವರಿಗೆ ವಾಲಂಟಿಯರಾಗಿ ಅವರೇ ಬಂದು ಸರೆಂಡರ್ ಆದರೆ ಒಳ್ಳೆಯದು, ಇಲ್ಲಾಂದರೆ ಹುಡುಕ್ತಾರೆ. ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟಲ್ಲಿ. ಸೊ ಅದರಿಂದ
ವಿಧಾನಸೌಧದಲ್ಲಿ ಚಿನ್ನಾಭರಣ ಮತ್ತು ಹಣ ನಾಪತ್ತೆ ವಿಚಾರ ಸಂಬಂಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಳ್ತನ ಆಗಿರೋದು ಸೆಕೆಂಡ್ರಿ, ಚಿನ್ನಾಭರಣದ ಬ್ಯಾಗ್ ಗೇಟ್ನಿಂದ ಒಳಗೆ ಹೇಗೆ ಹೋಯಿತು ಅನ್ನೋದು ನನ್ನ ಪ್ರಶ್ನೆ. ಅದಕ್ಕಾಗಿ ಈಗಾಗಲೇ ತನಿಖೆಗೆ ಆದೇಶ ಕೊಟ್ಟಿದ್ದೀನಿ. ಯಾವ ರೀತಿ ಬ್ಯಾಗ್ ಯಾವ ಗೇಟ್ನಲ್ಲಿ ಎಂಟ್ರಿ ಆಯಿತು, ಒಬ್ಬ ಸಚಿವರ ಕಚೇರಿವರೆಗೂ ಬ್ಯಾಗ್ ಹೋಗುತ್ತೆ ಅಂದರೆ ಹೇಗೆ, ಅದೆಲ್ಲದರ ಬಗ್ಗೆ ಪತ್ತೆ ಹಚ್ಚುವಂತೆ ಪೊಲೀಸರಿಗೆ ಹೇಳಿದ್ದೀನಿ. ವಿಧಾನಸೌಧದಿಂದ ಬ್ಯಾಗ್ ತಗೊಂಡು ಹೋಗಿರೋ ನವೀನ್ ಎಂಬ ವ್ಯಕ್ತಿ ಸಿಕ್ಕಿದ್ದಾನೆ. ಆದರೆ ವಿಧಾನಸೌಧದ ಒಳಗೆ ಬ್ಯಾಗ್ ಹೇಗೆ ಹೋಯಿತು ಅಂತ ತನಿಖೆ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಗೇಟ್ನಿಂದ ಒಳಗಡೆ ಆ ಬ್ಯಾಗ್ ಹೆಂಗೆ ಹೋಯಿತು ಅನ್ನೋದು ನನ್ನ ಕನ್ಸರ್ನ್. ಅದಕ್ಕಾಗಿ ಈಗಾಗಲೇ ನಾನು ತನಿಖೆ ಆರ್ಡರ್ ಮಾಡಿದ್ದೀನಿ. ಯಾವ ರೀತಿ ಬ್ಯಾಗು ಯಾವ ಗೇಟ್ನಲ್ಲೇ ಎಂಟ್ರಿ ಆಯಿತು ಮತ್ತು ಅವರು ಅಲ್ಲಿವರೆಗೂ ಒಬ್ಬ ಸಚಿವರ ಕಚೇರಿವರೆಗೂ ಬ್ಯಾಗ್ ಹೋಗುತ್ತೆ ಅಂದರೆ ಅನ್ನೋಟಿಸ್ಡ್, ಅದು ಹೆಂಗಾಗಿದೆ ಅನ್ನೋದನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿದ್ದೀನಿ. ಯಾಕೆಂದರೆ ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಮ್ಯಾಚ್ ಆಡಿಸೋ ಬಗ್ಗೆ ನಾಳೆ ಸಭೆಯ ವಿಚಾರವಾಗಿಯೂ ಕೂಡ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದಾರೆ. ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಅಂತ ಏನಿಲ್ಲ, ಜಸ್ಟಿಸ್ ಕುನ್ಹಾ ವರದಿಯಲ್ಲಿ ಏನು ಶಿಫಾರಸು ಮಾಡ್ತಾರೆ ಅವೆಲ್ಲವನ್ನ ನಾವು ನೋಡುತ್ತೇವೆ. ಅದಕ್ಕಾಗಿ ಒಂದು ಕಮಿಟಿಯನ್ನೇ ರಚನೆ ಮಾಡಲಾಗಿದೆ. ಈಗಾಗಲೇ 2 ಬಾರಿ ಪರಿಶೀಲನೆ ನಡೆಸಲಾಗಿದೆ. ನಾಳೆ ಸಭೆಯಲ್ಲಿ ಎಲ್ಲವನ್ನ ಚರ್ಚೆ ಮಾಡಲಾಗುತ್ತೆ ಎಂದಿದ್ದಾರೆ. ಅಲ್ಲದೆ ಕಾಲ್ತುಳಿತ ಪ್ರಕರಣದಲ್ಲಿ ಅಮಾನತಾದವರಿಗೆ ರೀಪೋಸ್ಟಿಂಗ್ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ತನಿಖೆಯೂ ಕೂಡ ನಡೀತಾ ಇದೆ ಎಂದಿದ್ದಾರೆ. ಅಲ್ಲಿ ಅವರಿಗೆ ಜಸ್ಟಿಸ್ ಕುನ್ನಾ ಅವರ ವರದಿ ಪ್ರಕಾರ ಅವ್ರು ಏನೆಲ್ಲ ಕಂಪ್ಲೈ ಮಾಡಿದ್ದಾರೆ ಅಂತ ನೋಡ್ತೇವೆ. ಈಗಾಗಲೇ ನಾನು ಅದಕ್ಕಾಗಿ ಒಂದು ಕಮಿಟಿಯನ್ನೇ ಸೆಟಪ್ ಮಾಡಿದ್ದೆ. ಮಾನ್ಯ ಮಹೇಶ್ವರ ರಾವ್ ಅವರು, ನಮ್ಮ BBMP ಕಮಿಷನರು, ಅವರು ನಮ್ಮ ಪೊಲೀಸ್ ಕಮಿಷನರು, ಎಲ್ಲರೂ ಕೂಡ ನಾಳೆ ಚರ್ಚೆ ಮಾಡ್ತೀವಿ. ಇಮಿಡಿಯೇಟಾಗಿ ಶಾರ್ಟ್ ಟರ್ಮ್ ಏನು ಕಂಪ್ಲೈ ಮಾಡಬೇಕಾಗಿದೆ ಅದನ್ನೆಲ್ಲ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆಗಳ ನಲಿ ಕಲಿ ಯೋಜನೆ ವಿಫಲವಾಗಿದೆ. ನಲಿ ಕಲಿ ಯೋಜನೆ ವಿಫಲತೆ ಬಗ್ಗೆ ಶಿಕ್ಷಣ ಸಚಿವರಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ವರದಿ ಸಲ್ಲಿಕೆ ಮಾಡಲಾಗಿದೆ. ನಲಿ ಕಲಿ ಯೋಜನೆ ವಿಫಲತೆ ಬಗ್ಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಸಮಾಧಾನ ಹೊರಹಾಕಿದ್ದು ಮಕ್ಕಳ ಉದ್ದೇಶ ಈಡೇರಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. 1995-96ರಲ್ಲಿ ಮೈಸೂರು ಜಿಲ್ಲೆ HD ಕೋಟೆಯಲ್ಲಿ ಪ್ರಾಯೋಗಿಕವಾಗಿ ನಲಿ ಕಲಿ ಯೋಜನೆ ಆರಂಭಿಸಲಾಗಿತ್ತು. ನಂತರ 2010-11ರಲ್ಲಿ ರಾಜ್ಯದ ಎಲ್ಲಾ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ವಿಸ್ತರಣೆಗೊಂಡಿತ್ತು. ಮಕ್ಕಳಿಗೆ ಚಟುವಟಿಕೆ ಆಧಾರಿತ ಶಿಕ್ಷಣ ನೀಡೋಕೆ ಈ ಯೋಜನೆ ತರಲಾಗಿತ್ತು. ಆದರೆ ದಿನ ಕಳೆದಂತೆ ಈ ಯೋಜನೆ ಸಂಪೂರ್ಣ ವಿಫಲವಾಗಿದೆ ಅಂತ ಅಸಮಾಧಾನ ಹೊರಹಾಕಿದರು. ಗ್ಯಾಸ್ ಕಟರ್ ಬಳಸಿ ATM ದರೋಡೆ ಮಾಡಿರುವಂತಹ ಘಟನೆ ಹಾವೇರಿಯ ಹನುಮರಹಳ್ಳಿ ಶಾಖೆಯ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಡೆದಿದೆ. ಸಿಸಿಟಿವಿ ಕ್ಯಾಮೆರಾಗಳಿಗೆ ಬಿಳಿ ಬಣ್ಣವನ್ನ ಸಿಂಪಡಿಸಿ ಗ್ಯಾಸ್ ಕಟರ್ನಿಂದ ATM ಕಟ್ ಮಾಡಿ ಸುಮಾರು 5 ಲಕ್ಷ ರೂಪಾಯಿ ದೋಚಿ ಖದೀಮರು ಎಸ್ಕೇಪ್ ಆಗಿದ್ದಾರೆ. ಈ ಬಗ್ಗೆ ಶಿಗ್ಗಾವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಲಪ್ರಭಾ ನದಿಯಲ್ಲಿ 3 ಬೈಕ್ಗಳು ಪತ್ತೆಯಾಗಿವೆ. ಬೆಳಗಾವಿ ಜಿಲ್ಲೆಯ ನಯಾನಗರ ಬಳಿ ನದಿಯಲ್ಲಿ 3 ಬೈಕ್ಗಳು ಪತ್ತೆಯಾಗಿರೋದು ಬೈಕ್ ಕದ್ದು ಕಳ್ಳತನಕ್ಕೆ ಬಳಕೆ ಮಾಡಿಕೊಂಡು ಬಳಿಕ ನದಿಯಲ್ಲಿ ಎಸೆದಿರೋ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಬೈಲಹೊಂಗಲ ಪೊಲೀಸರು ಭೇಟಿ ಕೊಟ್ಟಿದ್ದು ಪರಿಶೀಲನೆ ಮಾಡ್ತಿದ್ದಾರೆ. ಈ ಬಗ್ಗೆ ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಜಯಪುರದ ಮುಳವಾಡ ಏತ ನೀರಾವರಿ ಯೋಜನೆ ಪಶ್ಚಿಮ ಕಾಲುವೆ ಒಡೆದಿದೆ. ಈ ಘಟನಾ ಸ್ಥಳಕ್ಕೆ ಕೃಷ್ಣಾ ಭಾಗ್ಯ ಜಲ ನಿಗಮ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಾಲುವೆ ಒಡೆದ ಪರಿಣಾಮ ಹಾನಿಯಾಗಿರುವಂತಹ ರೈತರ ಜಮೀನುಗಳಿಗೂ ಕೂಡ ಅಧಿಕಾರಿಗಳು ಭೇಟಿ ನೀಡಿದ್ದು ಕಾಲುವೆ ರಿಪೇರಿ ಬಗ್ಗೆ ಚರ್ಚೆ ನಡೆಸುತ್ತಿದ್ದಾರೆ. ನಾಳೆ ಕಾರ್ಮಿಕ ಸಂಘಟನೆಗಳಿಂದ ಭಾರತ್ ಬಂದ್ ಮಾಡೋಕೆ ಸಿದ್ಧತೆ ನಡೆಸಲಾಗಿದೆ. ಕೇಂದ್ರ ಕಾರ್ಮಿಕ ಸಂಘಗಳಾದ CITU, AITUC, INTUC ಸೇರಿದಂತೆ 10ಕ್ಕೂ ಹೆಚ್ಚು ಸಂಘಟನೆಗಳು ಮುಷ್ಕರಕ್ಕೆ ಕರೆ ಕೊಟ್ಟಿವೆ. ಇನ್ನು ಭಾರತ್ ಬಂದ್ಗೆ ರೈತ ಸಂಘಟನೆಗಳು, ಸಂಯುಕ್ತ ಕಿಸಾನ್ ಮೋರ್ಚಾ, ಬ್ಯಾಂಕ್, ವಿಮಾ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರ ಸಂಘಗಳ ಸಂಪೂರ್ಣ ಬೆಂಬಲ ಕೂಡ ಇದೆ. ಭಾರತದಾದ್ಯಂತ ಕಾರ್ಖಾನೆಗಳನ್ನು ಬಂದ್ ಮಾಡಿ ಮುಷ್ಕರ ನಡೆಸೋಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಕರ್ನಾಟಕ ಕಾರ್ಮಿಕ ಇಲಾಖೆಗೆ ಜಂಟಿ ಕ್ರಿಯಾ ಸಮಿತಿ ನೋಟಿಸ್ ಕೊಟ್ಟಿದ್ದು ಇವತ್ತು ಕಾರ್ಮಿಕ ಸಂಘಟನೆ ಜೊತೆ ಸಭೆ ನಡೆಸಿ ಮನವೊಲಿಸೋಕೆ ಕಾರ್ಮಿಕ ಸಚಿವರು ಸಭೆ ನಡೆಸೋಕೆ ಮುಂದಾಗಿದ್ದಾರೆ. ಐತಿಹಾಸಿಕ ಶ್ರೀ ಗುರು ಕೊಟ್ಟೂರು ಬಸವೇಶ್ವರ ರಥೋತ್ಸವದ ಹಿನ್ನೆಲೆ ಪಾದಯಾತ್ರೆ ಮಾಡಲಾಗ್ತಾ ಇದೆ. ಸುಮಾರು 100 ಜನರನ್ನ ಒಳಗೊಂಡಂತಹ ಗೆಳೆಯರ ಬಳಗ ಹೊಸಪೇಟೆಯಿಂದ 27ನೇ ವರ್ಷದ ಪಾದಯಾತ್ರೆ ಮಾಡಲಾಗ್ತಾ ಇದೆ. ಪಾದಯಾತ್ರೆಯಲ್ಲಿ ಮಹಿಳೆಯರು, ಪುರುಷರು, ಮಕ್ಕಳು ಸಹ ಭಾಗಿಯಾಗಿದ್ರು. ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಮಾಡೋಕೆ ಮೈಸೂರು ಜಿಲ್ಲಾಡಳಿತದಿಂದ ಜಾಗೃತಿ ಜಾಥಾ ಆಯೋಜಿಸಲಾಗಿದೆ. ನಗರದ ಪ್ರಮುಖ ಬೀದಿಗಳಲ್ಲಿ ಬಾಲ್ಯ ವಿವಾಹದ ಬಗ್ಗೆ ಅರಿವು ಮೂಡಿಸಲಾಗಿದ್ದು ಬಾಲ್ಯ ವಿವಾಹ ನಡೆಯೋ ಬಗ್ಗೆ ತಿಳಿದು ಬಂದಲ್ಲಿ
1098ಕ್ಕೆ ಕರೆ ಮಾಡಿ ದೂರು ಸಲ್ಲಿಸೋಕೆ ಕರೆ ನೀಡಲಾಗಿದೆ. ಅಲ್ಲದೆ ಜಾಥಾದಲ್ಲಿ ವಿದ್ಯಾರ್ಥಿಗಳು, ಅಪರ ಜಿಲ್ಲಾಧಿಕಾರಿ ಪಿ ಶಿವರಾಜ್ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗಿಯಾಗಿದ್ದರು. ಇಂಡೋನೇಷ್ಯಾದಲ್ಲಿ ಧಾರಾಕಾರ ಮಳೆಯಿಂದಾಗಿ ಹಲವೆಡೆ ಭೂಕುಸಿತ ಸಂಭವಿಸಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಜತಿನೇಗರ ಜಿಲ್ಲೆಯ ಟೆಗಲ್ ರೆಗೆನ್ಸಿಯಲ್ಲಿರುವಂತಹ ಭೂಕುಸಿತ ಸಂಭವಿಸಿರುವಂತದ್ದು ಸುಮಾರು 464ಕ್ಕೂ ಹೆಚ್ಚು ಮನೆಗಳು ಡ್ಯಾಮೇಜ್ ಆಗಿವೆ. ಇನ್ನು ಭೂಕುಸಿತದಿಂದ ಸ್ಥಳದಿಂದ 2460 ಜನರನ್ನ ನಿರಾಶ್ರಿತ ಸ್ಥಳಗಳಿಗೆ ರವಾನೆಯನ್ನ ಮಾಡಲಾಗಿದೆ. ಸ್ಥಳದಲ್ಲಿ ರಕ್ಷಣಾ ಕಾರ್ಯ ಮಾಡಲಾಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಬೀದಿ ನಾಯಿಯೊಂದು ಮೂತ್ರ ವಿಸರ್ಜನೆ ಮಾಡಿ ಬಿಂದಾಸ್ ಆಗಿ ಓಡಾಟ ನಡೆಸಿರೋ ಘಟನೆ ದೆಹಲಿಯ ಜಿಟಿಬಿ ಆಸ್ಪತ್ರೆಯಲ್ಲಿ ನಡೆದಿದೆ. ಆಸ್ಪತ್ರೆಯಲ್ಲಿ ಸರಿಯಾದ ಸೌಲಭ್ಯ ಇಲ್ಲದೆ ಓಡಾಡೋ ದಾರಿಯಲ್ಲೇ ರೋಗಿಗಳು ಮಲಗಿದ್ದಾರೆ. ಅದೇ ಸ್ಥಳದಲ್ಲೇ ಬೀದಿ ನಾಯಿಗಳು ಮೂತ್ರ ವಿಸರ್ಜನೆ ಮಾಡಿ ಆಸ್ಪತ್ರೆ ಪೂರ್ತಿ ಓಡಾಡ್ತಾ ಇವೆ. ಸದ್ಯ ರೋಗಿಗಳು ಮಲಗಿದ್ದ ಜಾಗದಲ್ಲೇ ಬೀದಿ ನಾಯಿ ಮೂತ್ರ ವಿಸರ್ಜನೆ ಮಾಡಿರೋ ವಿಡಿಯೋ ವೈರಲ್ ಆಗಿದ್ದು ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ವಾಯುಪಡೆಯ C-130 ವಿಮಾನವನ್ನು ಯಶಸ್ವಿಯಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲ್ಯಾಂಡ್ ಮಾಡಲಾಗಿದೆ. ಅಸ್ಸಾಂನ ದಿಬ್ರುಗರ್ ಮೊರಾನ್ ಹೆದ್ದಾರಿಯಲ್ಲಿ ಪ್ರಾಯೋಗಿಕವಾಗಿ ವಾಯುಪಡೆಯ ವಿಮಾನವನ್ನು ಲ್ಯಾಂಡ್ ಮಾಡಲಾಗಿದೆ. ಫೆಬ್ರವರಿ 14ರಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿಯ ಹಿನ್ನೆಲೆಯಲ್ಲಿ ಪ್ರಾಯೋಗಿಕವಾಗಿ ಇಂದು ವಿಮಾನ ಲ್ಯಾಂಡಿಂಗ್ ಮಾಡಲಾಗಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದೇ ಹೈವೇಯಲ್ಲಿ ಲ್ಯಾಂಡಿಂಗ್ ಮಾಡಲಿದ್ದಾರೆ ಎನ್ನಲಾಗ್ತಾ ಇದೆ.